ಸೊ ಬಂದ್ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರನ್ನು ಕೂಡ ಕೇಳಿದ್ರು. ಮಿತಿ ಮೀರಿ ವರ್ತಿಸಿದ್ರೆ ಖಂಡಿತವಾಗ್ಲೂ ಅರೆಸ್ಟ್ ಮಾಡಬೇಕಾಗತ್ತೆ, ಅರೆಸ್ಟ್ ಮಾಡ್ತಾರೆ ಪೊಲೀಸರು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೀಬಾರ್ದು, ಆ ರೀತಿಯಾಗಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದೀನಿ, ಎಲ್ಲಾ ಕಡೆಯಲ್ಲೂ ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ ಕರೆಯನ್ನ ಕೊಟ್ಟಿದ್ರು. ನಾವು ಕಳೆದ 3-4 ದಿವಸದಿಂದ ಇಡೀ ರಾಜ್ಯದಲ್ಲಿ ಈ ಬಂದ್ ಮಾಡತಕ್ಕಂಥ ವಿಚಾರದಲ್ಲಿ ಎಲ್ಲ ರೀತಿಯ ಎಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಎಲ್ಲ ಜಿಲ್ಲೆಯ SP ಗಳಿಗೆ, ಹಿರಿಯ ಅಧಿಕಾರಿಗಳಿಗೆ ಈಗಾಗಲೇ ನಾವು DG ಅವರು ಮತ್ತು ಕಮಿಷನರು ಸೆನ್ಸಿಟೈಸ್ ಮಾಡಿ ಅವರಿಗೆಲ್ಲ ಮಾಹಿತಿಗಳನ್ನು ಕೊಟ್ಟು ಯಾವುದೇ ರೀತಿಯಾದ ಅಹಿತಕರವಾದ ಘಟನೆಗಳು ನಡೀಬಾರ್ದು, ನಡೆಯೋದಕ್ಕೆ ಅವಕಾಶ ಮಾಡಿಕೊಡಕೂಡದು. ಒಂದು ವೇಳೆ ಯಾರಾದರೂ ಅದನ್ನು ಮೀರಿ ಏನಾದರೂ ಮಾಡೋದಕ್ಕೆ ಪ್ರಯತ್ನ ಮಾಡಿದರೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಎಲ್ಲ ಸೂಚನೆಯನ್ನು ಕೊಟ್ಟಿದ್ದೇನೆ. ಹಾಗಾಗಿ ಇವತ್ತು ಅದೇ ಪ್ರಕಾರ ಇಲಾಖೆಯವರು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಈಗ ನನಗೆ ಬಂದಿರತಕ್ಕಂಥ ವರದಿಯ ಪ್ರಕಾರ ಬಂದು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಏನಿಲ್ಲ, ಶಾಂತಿಯಿಂದ ಇಡೀ ರಾಜ್ಯದಲ್ಲಿ ಇದೆ ಅಂತಕ್ಕಂಥದ್ದು. ಹಾಗಾಗಿ ಇನ್ನು ಸಂಜೆವರೆಗೂ ಅಥವಾ ಮಧ್ಯಾಹ್ನದವರೆಗೂ ನಾವು ಅದನ್ನು ವಾಚ್ ಮಾಡ್ತಾ ಇರ್ತಾರೆ ಇಲಾಖೆಯಿಂದ. ಯಾವುದೇ ಅಹಿತಕರವಾದ ಘಟನೆ ನಡೆಯೋದಕ್ಕೆ ಬಿಡೋದಿಲ್ಲ. ಸೊ ಎಸ್ ವಾಟಾಳ್ ನಾಗರಾಜ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನೆಗೆ ಬರ್ತಾರೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ವಿ. ಇನ್ನೂ ಕೂಡ ಮನೆಯ ಬಳಿನೇ ಇದ್ದಾರೆ, ಮನೆಯಲ್ಲೇ ಇದ್ದಾರೆ ಅವರು, ಯಾಕಂದ್ರೆ ಮನೆಯಿಂದ ಇನ್ನೂ ಹೊರಗಡೆ ಬಂದಿಲ್ಲ. ಸೊ ಅಲ್ಲಿ ಒಬ್ರು ಮಾತಾಡ್ತಾ ಇದ್ದಾರೆ, ಕನ್ನಡ ಪರ ಹೋರಾಟಗಾರರು ಕುಮಾರ್ ಅಂತೇಳಿ. ಏನು ಹೇಳ್ತಾರೆ? ಏನು 20 ಬೇಡಿಕೆಗಳನ್ನ ರಾಜ್ಯದ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರೋದು ಅದು ಮುಂದೆ ತಲುಪುವಂತ ಕೆಲಸವನ್ನು ಮಾಡಿದ್ವಿ. ಅದರಲ್ಲಿ ಯಶಸ್ವಿ ಈಗ ಬೇಡಿಕೆನೇ ಅಷ್ಟು ತೂಕ ಇಲ್ಲ, ನೀವು ಇಟ್ಟಿರುವಂತ ಬೇಡಿಕೆನ ಅಷ್ಟು ತೂಕ ಇಲ್ಲ. ಯಾಕಂದ್ರೆ ನಿಮ್ಮ ಬೇಡಿಕೆ 6ನೇ ಬೇಡಿಕೆಯಲ್ಲಿ ಬೆಳಗಾವಿ ಅಷ್ಟು ಶಾಸಕರು ರಾಜೀನಾಮೆ ಕೊಡಬೇಕು ಅಂತಿದೆ. ಅದು ಸಾಧ್ಯನಾ ಪ್ರಾಕ್ಟಿಕಲ್ ಆಗಿ ಅನ್ನೋ ಪ್ರಶ್ನೆ ಈಗ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಸರ್, ನಾವು ಒತ್ತಡ ತರುವಂಥ ಕೆಲಸವನ್ನು ಮಾಡೋದು ನಮ್ಮ ಕೆಲಸ ಹೋರಾಟಗಾರರಾಗಿ. ಅದು ಆ ರೀತಿ ಬಂದಾಗ ಅದು ಅವ್ರ ವಿವೇಚನೆ ಬಿಟ್ಟದ್ದು. ಅಲ್ಲಿನ ಕನ್ನಡಿಗರು ಅವನ್ನ ಯಾವ ರೀತಿಯಲ್ಲಿ ಅವನ್ನ ಒತ್ತಡ ತರಬೇಕು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಸಹ ಒತ್ತಡ ತರುವಂಥ ಕೆಲಸ. ಮುಂದಿನ ನಿಮ್ಮ ನಡೆ ಈಗ ರೂಪುರೇಷೆಗಳು ಏನಿದೆ ಇವತ್ತಿನ ರೂಪುರೇಷೆಗಳು? ಈಗ ನಾಯಕರು ಜೊತೆ ಮಾತಾಡ್ತಾ ಇದೀವಿ, ಬಂದಿದ್ದೀವಿ, ಬರೋಕೆ ಕೇಳಿದ್ರೆ ಕುಂತು ಮಾತಾಡಿ ಮುಂದೆ ಯಾವ ರೀತಿ ಏನು ಮಾಡಬೇಕು ಅಂತ ಒಂದು ತೀರ್ಮಾನ. ಈಗ ನೋಟಿಸ್ಗಳು ಕೊಟ್ಟಿದ್ದಾರೆ ಅಂತ ಹೇಳಿ ಪೊಲೀಸರಿಂದ ಸೂಚನೆಗಳು ಏನು ಸಿಕ್ಕಿದೆ ನಿಮಗೆ? ಏನು ಎಚ್ಚರಿಕೆ ಸಿಕ್ಕಿದೆ ಅಂತ? ಈಗ ಪೊಲೀಸ್ನವ್ರು ಹೇಳುವಂಥದ್ದು ಸುಪ್ರೀಂ ಕೋರ್ಟಿನ ಆಜ್ಞೆ ಪ್ರಕಾರ ನೀವೆಲ್ಲೂ ಮೆರವಣಿಗೆ ಮಾಡಬಾರ್ದು, ಪ್ರತಿಭಟನೆ ಮಾಡಬಾರ್ದು, ಇದು ಮಾಡಬಾರ್ದು ಅಂತ. ಈ ನಮ್ಮ ಬೇಡಿಕೆಗಳನ್ನ ಹೋರಾಟಕ್ಕೆ ಮಾಡಬೇಕಾದ್ರೆ, ಸರ್ಕಾರದ ಗಮನ ಸೆಳೆಯಬೇಕಾದ್ರೆ ನಾವು ಹೋರಾಟದ ಮೂಲಕ ಗಮನ ಸೆಳೆಯಬೇಕಾಯಿತು. ಇವಾಗ ರಾಜಕೀಯ ಪಕ್ಷಗಳು ತಮ್ಮ ಬಹಿರಂಗ ಸಭೆಗಳನ್ನು ಮಾಡೋದು ಇರಲಿ, ಮತ್ತು ಇನ್ನೊಂದು ಸಭೆಗಳನ್ನ ಮಾಡೋದಿರಲಿ, ಎಲ್ಲ ಬ್ಲಾಕ್ ಮಾಡ್ತಾರೆ, ಬಂದ್ ಮಾಡ್ತಾರೆ. ಅದಕ್ಕೆ ಇಲ್ಲಿ ಕಾನೂನಿಲ್ವಾ? ಅವ್ರ ಸ್ವಾರ್ಥಕ್ಕಾಗಿ ಮಾಡೋವಂಥದ್ದು, ಅದು ನಾವು ರಾಜ್ಯಕ್ಕಾಗಿ ಮಾಡೋವಂಥದ್ದು. ಅದು ವಾಟಾಳ್ ನಾಗರಾಜ್ ನಾಯಕತ್ವದ್ದು ನಾವೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದು ಮಾಡ್ತೀವಿ. ಸೊ ಇದು ಕನ್ನಡ ಪರ ಹೋರಾಟಗಾರರ ಮಾತು. KR ಕುಮಾರ್ ಅವರು ಮಾತಾಡ್ತಾ ಇದ್ರು. ವಾಟಾಳ್ ನಾಗರಾಜ್ ಅವರ ಮನೆಯ ಬಳಿಗೆ ಬಂದಿದ್ದಾರೆ ಅವರು. ಈಗ ವಾಟಾಳ್ ನಾಗರಾಜ್ ಇನ್ನೂ ಮನೇಲೇ ಇದ್ದಾರೆ, ಇನ್ನೂ ಹೊರಗಡೆ ಬಂದಿಲ್ಲ. ಯಾಕಂದರೆ ಬಹುಶಃ ಹೊರಗಡೆ ಬಂದ ತಕ್ಷಣ ಅವ್ರನ್ನ ವಶಕ್ಕೆ ಪಡಿತಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಇರುವಂತಹ ಮಾಹಿತಿ. ಸೊ ಹಾಗಾಗಿ ಕಾದು ನೋಡ್ತಾ ಇದ್ದಾರೆ. ಅವ್ರು ಹೇಳ್ದಾಗೇನೆ 11 ಗಂಟೆಯಿಂದ ನಾವು ರ್ಯಾಲಿ ಆರಂಭಿಸ್ತೀವಿ ಫ್ರೀಡಂ ಪಾರ್ಕ್ನಿಂದ ಅನ್ನುವಂಥದ್ದನ್ನು ಹೇಳಿದ್ದಾರೆ.